ಟಿಎಂಸಿ ಗೂಂಡಾಗಳು ತಮ್ಮ ಕರಾಮತ್ತನ್ನು ತೋರಿಸಿದ್ದಾರೆ. ಮಮತಾ ಬ್ಯಾನರ್ಜಿ ವಿರುದ್ಧವೇ ಸುವೇಂದು ಅಧಿಕಾರಿ ಈ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದಾರೆ. ಇಲ್ಲಿ ಕಾರ್ನಲ್ಲಿ ಹೋಗ್ತಾ ಇರೋರು ಬಿಜೆಪಿ ಕ್ಯಾಂಡಿಡೇಟ್. ಆ ಪೊಲೀಸ್ ಆಫೀಸರ್ ಏನಿದ್ದಾನೆ ಅವನು ಬಂದವ್ರಿಗೆಲ್ಲ ನೀವು ಟಿಎಂಸಿಗೆ ಮತ ಹಾಕಬೇಕು ಅಂತ ಧಮಕಿ ಹಾಕ್ತಿದ್ದಂತೆ. ಅಭ್ಯರ್ಥಿಗಳೇ ಬೂತ್ನಿಂದ ಬೂತ್ಗೆ ಓಡಾಡದೇ ಇರುವಂತಹ ಪರಿಸ್ಥಿತಿ ಪಶ್ಚಿಮ ಬಂಗಾಳದ 2ನೇ ಹಂತದ ಚುನಾವಣೆಗಳಲ್ಲಿ ಕಂಡು ಬರ್ತಾ ಇದೆ. ಪಶ್ಚಿಮ ಬಂಗಾಳದ ಚುನಾವಣೆ ಅಂತಂದರೆ ಎಷ್ಟರ ಮಟ್ಟಿಗೆ ಟೆನ್ಷನ್ ಇರುತ್ತೆ, ಎಷ್ಟರ ಮಟ್ಟಿಗೆ ಆತಂಕ ಇರುತ್ತೆ ಅನ್ನೋದು ಈ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಪಶ್ಚಿಮ ಬಂಗಾಳದ 2ನೇ ಹಂತದ ಮತದಾನ ಇವತ್ತು ನಡೀತಾ ಇದೆ, ಇನ್ನೇನು ಮುಗಿಯುತ್ತೆ. 2ನೇ ಹಂತದ ಮತದಾನದಲ್ಲೂ ಸಹ ಟಿಎಂಸಿ ಗೂಂಡಾಗಳು ತಮ್ಮ ಕರಾಮತ್ತನ್ನು ತೋರಿಸಿದ್ದಾರೆ. ಹೇಳಿ ಕೇಳಿ 2ನೇ ಹಂತದ ಮತದಾನ ಆಗ್ತಿರುವಂಥ ಕ್ಷೇತ್ರಗಳಿದೆಯಲ್ಲ, 142 ಕ್ಷೇತ್ರಗಳು, ಇವು ಮಮತಾ ಬ್ಯಾನರ್ಜಿಯವರ ಭದ್ರಕೋಟೆ. ಅದರಲ್ಲೂ ಮುಖ್ಯವಾಗಿ 24 ಸೌತ್ ಪರಗಣ, 24 ನಾರ್ತ್ ಪರಗಣ, ಇವೆರಡೂ ಜಿಲ್ಲೆಗಳಲ್ಲಿ ಮಮತಾ ಬ್ಯಾನರ್ಜಿಯವರದ್ದೇ ಕಾರಬಾರು, ಅವರ ಗೂಂಡಾಗಳದ್ದೇ ಕಾರಬಾರು. ಕಳೆದ ಬಾರಿ ಇಲ್ಲೇ ಸಾಕಷ್ಟು ಹಿಂಸಾಚಾರ ನಡೆದಿತ್ತು. ಈ ಭಾಗದಲ್ಲಿ ಇವತ್ತು ಚುನಾವಣೆ ಹೇಗೆ ನಡೀತು, ಅಲ್ಲಿಂದ ಬಂದಿರುವಂಥ ವರದಿಗಳು ಏನು ಹೇಳ್ತಾ ಇವೆ, ಅಲ್ಲಿಂದ ಬಂದಿರುವಂಥ ವಿಡಿಯೋಗಳು ಏನನ್ನು ಸೂಚಿಸ್ತಾ ಇವೆ, ಇದನ್ನು ನಾನು ಇವತ್ತು ನಿಮ್ಮ ಮುಂದೆ ಒಂದೊಂದಾಗಿ ಇಡ್ತಾ ಹೋಗ್ತೇನೆ. ಮೊದಲನೇ ವಿಡಿಯೋ ನನಗೆ ಸಿಕ್ಕಿದ್ದು ಅಂತಂದರೆ ಡೈಮಂಡ್ ಹಾರ್ಬರ್ನ ಫಾಲ್ತಾ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇರೋರು ಟಿಎಂಸಿಯ ಜಹಾಂಗೀರ್ ಖಾನ್. ನಿಮಗೆ ಗೊತ್ತಿರಬೇಕು, ಅಜಯ್ ಪಾಲ್ ಶರ್ಮಾ ಎನ್ಕೌಂಟರ್ ಸ್ಪೆಷಲಿಸ್ಟ್, ಉತ್ತರ ಪ್ರದೇಶದಿಂದ ಇಲ್ಲಿಗೆ ಡೆಪ್ಯೂಟ್ ಆಗಿರುವಂಥವ್ರು ಸೌತ್ ಪರಗಣಾಗೆ. ಅವರು ಕಳೆದ ರಾತ್ರಿ ಇವರ ಮಧ್ಯರಾತ್ರಿ ಕ್ಯಾಂಡಿಡೇಟ್ ಮನೆಗೆ ಹೋಗಿ ಎಚ್ಚರಿಕೆ ಕೊಟ್ಟು ಬಂದಿದ್ದರು, ನಾಳೆ ಮತದಾನ ಆಗೋ ಸಂದರ್ಭದಲ್ಲಿ ಯಾವುದೇ ರೀತಿಯ ಗಾಂಚಲಿ ಮಾಡೋಂಗಿಲ್ಲ ಅಂತ. ಅದು ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಭಾಳ ವಿವಾದವನ್ನು ಎಬ್ಬಿಸ್ತು. ಅವರ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಏನಾಗಿದೆ ಅಂತಂದರೆ ಸ್ನೇಹಿತರೆ, ಬೂತ್ ನಂಬರ್ 144 ಮತ್ತು 170ರಲ್ಲಿ EVM ಮಷಿನ್ ಇರುತ್ತಲ್ಲ, ಅಲ್ಲಿ 3ನೇ ನಂಬರು BJP ಕ್ಯಾಂಡಿಡೇಟ್ ಇತ್ತು. ಅಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಈ TMC ಗೂಂಡಾಗಳು, ಆ 3ನೇ ನಂಬರ್ ಮೇಲೆ ಯಾರೂ ಬಟನ್ನೇ ಒತ್ತಬಾರ್ದು, ಅದ್ರ ಮೇಲೆ ಒಂದು ಟೇಪ್ ಅಂಟಿಸ್ಬಿಟ್ಟು ಬಂದುಬಿಟ್ಟಿದ್ದಾರೆ. ಅಲ್ಲಿ 3ನೇ ನಂಬರ್ ಹುಡುಕಿದ್ರೂ ಸಿಗಲ್ಲ ಯಾರಿಗೂ ಆ ಬೂತ್ಗಳಲ್ಲಿ. ಇಂಥ ಒಂದು ಮಹತ್ ಕಾರ್ಯವನ್ನು ಅಲ್ಲಿನ TMC ಗೂಂಡಾಗಳು ಮಾಡಿದ್ದಾರೆ. ಒಂದ್ಸಲಿ ನೋಡಿ. ইভিএমটা দেখুন, ইভিএমটা বোতাম বন্ধ, বোতাম বন্ধ, বিজেপি বোতাম বন্ধ, ইলেকট্রাল কেউ বলেন, ইলেকট্রাল বন্ধ। এনি হচ্ছে এনারা হচ্ছে এনারা আছেন, আবু হাটাইয়ে হাটাইয়ে আছে, সাসপেন্ড করে ছেড়ে দেবো, একদম সাসপেন্ড করে সব কটাকে সাসপেন্ড করবো একদম। আপনি আপনি জানেন না একটা ইভিএম এতে আছে, ইভিএম চেক করতে হয়। হ্যাঁ বোতাম বোতাম আপনি দেখলেন তো ব্লক করা ছিল, ব্লক করা ছিল, দেখেছেন তো আপনারা, দেখেছেন সবাই ব্লক করা ছিল, ব্লক করা ছিল, দেখেছেন তো, দেখেছেন তো, ঠিক আছে। ನೋಡಿ, ಇಲ್ಲಿ ಮತ ಹಾಕೋಕ್ಕೆ ಬಂದವನು ಒಬ್ಬ ಕೇಳ್ತಾ ಇದ್ದಾನೆ, ಮತದಾರ, ಎಲ್ರಿ ಸ್ವಾಮಿ ಇಲ್ಲಿ ಟೇಪ್ ಹಾಕಿದೆಯಲ್ಲ ಯಾಕೆ ಅಂತ. ಮತಗಟ್ಟೆಗಳಲ್ಲಿರುವ ಅಧಿಕಾರಿಗಳು ಅವರಿಂದ ಮಾತೇ ಬರ್ತಾ ಇಲ್ಲ. ಮತಗಟ್ಟೆಗಳಲ್ಲಿರುವ ಅಧಿಕಾರಿಗಳು ಸಹ ಯಾವ ರೀತಿ TMC ಜೊತೆ ಶಾಮೀಲಾಗಿದ್ದಾರೆ ಇದು ಸ್ಪಷ್ಟವಾಗಿ ಈ 2 ಬೂತ್ಗಳಲ್ಲಿ ಕಾಣಿಸುತ್ತೆ ಸ್ನೇಹಿತರೆ. ಈ ಮಟ್ಟದಲ್ಲಿ ಅಲ್ಲಿ ಮಮತಾ ಬ್ಯಾನರ್ಜಿಯವರ ರಾಜ್ಯಭಾರ, ಕಾರುಬಾರು ನಡೆಯುತ್ತೆ ಅನ್ನೋದು ನಿಜಕ್ಕೂ ಊಹಿಸಲು ಸಾಧ್ಯವಾಗದೇ ಇರುವಂಥ ವಿಚಾರ. ಇನ್ನು 2ನೇ ವಿಡಿಯೋ ನಾನು ತೋರಿಸ್ತೇನೆ ನಿಮಗೆ. ನೋಡಿ, ಈ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ಹೀಗೆ ಓಡೋಗ್ತಾ ಇದ್ದಾರಲ್ಲ, ಅವರು TMC ಕಾರ್ಯಕರ್ತರನ್ನು TMC ಕಾರ್ಯಕರ್ತರು ಅಂತ ಹೇಳ್ಕೊಂಡು ಬಂದು ಗೂಂಡಾಗಿರಿ ಮಾಡುವವರನ್ನು ಅಟ್ಟಿಸಿಕೊಂಡು ಹೋಗ್ತಾ ಇದ್ದಾರೆ. ಇವರು ಯಾರೂ ಅಲ್ಲ ಸ್ನೇಹಿತರೆ, ಇವರು BJPಯಿಂದ ಭಾವಿ ಮುಖ್ಯಮಂತ್ರಿ ಅಂತಲೇ ಬಿಂಬಿತವಾದವರು ಸುವೇಂದು ಅಧಿಕಾರಿ. ಇವರೇ ಅಲ್ಲಿ ಬೀದಿಗೆ ಎಳೆದು TMC ಗೂಂಡಾಗಳ ವಿರುದ್ಧ ಹೋರಾಡುವಂಥ ಪರಿಸ್ಥಿತಿ ಅಲ್ಲಿ ಬಂದಿದೆ. ಇದು ಯಾವ ಕ್ಷೇತ್ರ? ಇದು ಭವಾನಿಪುರ ಕ್ಷೇತ್ರ. ಅಂದರೆ ಮಮತಾ ಬ್ಯಾನರ್ಜಿಯವರ ಭದ್ರಕೋಟೆ. ಮಮತಾ ಬ್ಯಾನರ್ಜಿ ವಿರುದ್ಧವೇ ಸುವೇಂದು ಅಧಿಕಾರಿ ಈ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದಾರೆ. ಒಂದು ರೀತಿಯಲ್ಲಿ ಹಾಲಿ ಮುಖ್ಯಮಂತ್ರಿ ವರ್ಸಸ್ ಭಾವಿ ಮುಖ್ಯಮಂತ್ರಿಯ ಸೆಣಸಾಟದ ಕಣ. ಅಲ್ಲಿ ಎಷ್ಟರ ಮಟ್ಟಿನ ಟೆನ್ಷನ್ ಇದೆ, ಪ್ರತಿ ರಸ್ತೆಯಲ್ಲೂ ಪ್ರತಿ ಬೂತ್ನಲ್ಲೂ ಯಾವ ಮಟ್ಟದ ಆತಂಕ ಇದೆ ಅನ್ನೋದು ಈ ದೃಶ್ಯದಿಂದ ಗೊತ್ತಾಗುತ್ತೆ ಸ್ನೇಹಿತರೆ.
चलो साले सर सर सामने तेरे सोना ಇನ್ನು ಮೂರನೇ ವಿಡಿಯೋ ನೋಡೋಣ. ನಾನೀಗ ತೋರಿಸುವಂಥ ದೃಶ್ಯ ರಾಯದಿಗಿ ಅನ್ನುವಂಥ ವಿಧಾನಸಭಾ ಕ್ಷೇತ್ರದ್ದು. ಇಲ್ಲಿ ಕಾರ್ನಲ್ಲಿ ಹೋಗ್ತಾ ಇರೋರು ಬಿ ಜೆ ಪಿ ಕ್ಯಾಂಡಿಡೇಟ್, ಬಿ ಜೆ ಪಿ ಅಭ್ಯರ್ಥಿ ಪಾಲಸ್ ಜನ ಅಂತ ಅವ್ರ ಹೆಸರು. ಆ ಅಭ್ಯರ್ಥಿಯ ಕಾರ್ ಮೇಲೆ ಟಿ ಎಮ್ ಸಿಯ ಕಾರ್ಯಕರ್ತರು ಅಂತ ಹೇಳ್ಕೊಂಡವರು ಯಾವ ರೀತಿ ಅಟ್ಯಾಕ್ ಮಾಡ್ತಿದ್ದಾರೆ ನೋಡಿ. ಅಂದರೆ ಅಭ್ಯರ್ಥಿಗಳಿಗೆ ಇಲ್ಲಿ ರಕ್ಷಣೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ಮಮತಾ ಬ್ಯಾನರ್ಜಿಯವರ ಭದ್ರಕೋಟೆಯಲ್ಲಿ. ಈ ವಿಡಿಯೋ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಹೇಳ್ತಾ ಇದೆ ಸ್ನೇಹಿತರೆ. ಇಲ್ಲಿ ಒಬ್ಬ ಮಹಿಳೆ ಬರ್ತಾ ಇದ್ದಾಳೆ. ಆಕೆ ಒಬ್ಬ ಪೊಲೀಸ್ ಆಫೀಸರ್ನ ತರಾಟೆಗೆ ತಗೋತಿದ್ದಾಳೆ. ಆಕೆ ತರಾಟೆಗೆ ತಗೋತಿದ್ದ ಹಾಗೆಯೇ ಬೇರೆ ಎಲ್ಲ ಜನರು ಬಂದು ಆ ಪೊಲೀಸ್ ಪೇದೆಯನ್ನು ಅಥವಾ ಆ ಪೊಲೀಸ್ ಆಫೀಸರ್ನ ತರಾಟೆಗೆ ತಗೋತಾರೆ. ಯಾಕೆ ಅಂತಂದರೆ ಆ ಪೊಲೀಸ್ ಆಫೀಸರ್ ಏನಿದ್ದಾನೆ ಅವನು ಬಂದವ್ರಿಗೆಲ್ಲ ನೀವು ಟಿ ಎಮ್ ಸಿಗೆ ಮತ ಹಾಕಬೇಕು ಅಂತ ಧಮಕಿ ಹಾಕ್ತಿದ್ನಂತೆ. ನೋಡಿ, ಆ ಪೊಲೀಸ್ ಆಫೀಸರ್ಗೇ ಪ್ರತಿಯಾಗಿ ಪ್ರಶ್ನೆ ಮಾಡುವಂಥ ಒಂದು ಧೈರ್ಯ ಈ ಬಾರಿಯ ಚುನಾವಣೆಯಲ್ಲಿ ಅಲ್ಲಿನ ಮಹಿಳೆಯರಿಗೂ ಬಂದಿದೆ ಅಂತಂದರೆ ಅಲ್ಲಿ ಚುನಾವಣಾ ಆಯೋಗ ಕೈಗೊಂಡಿರುವಂತಹ ಮುನ್ನೆಚ್ಚರಿಕೆ ಕ್ರಮಗಳು, ಗೂಂಡಾಗಳನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಅರೆಸ್ಟ್ ಮಾಡಿದ್ದು, ಟಿ ಎಮ್ ಸಿ ಗೂಂಡಾಗಳಿಗೆ ಹೆದರಿಕೆ ಹುಟ್ಟಿಸಿದ್ದು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದೆ ಅನ್ನೋದು ಗೊತ್ತಾಗುತ್ತೆ. দাঁড়িয়ে দাঁড়িয়ে আপনাকে ডিউটি লাগিয়েছে, আপনি টিএমসি কে ভোট দিতে বলছেন কেন এখানে দাঁড়িয়ে দাঁড়িয়ে লোককে? আপনি আপনার অভিযোগ করছে ভোটাররা আপনি টিএমসি কে ভোট দিতে বলছেন। ভোটাররা দেখুন, আপনি টিএমসি কে ভোট দিতে বলছেন কেন এখানে দাঁড়িয়ে? টিএমসি কে ভোট দিতে বলছেন কেন? আপনার এমপ্লয়মেন্ট নাম্বার ব্যাচ কই? এমপ্লয়মেন্ট নাম্বার ব্যাচ কই? আপনি পুলিশ তার প্রমাণ কি? আপনি পুলিশ তার প্রমাণ কি? আপনি কেন এখানে দাঁড়িয়ে টিএমসি কে ভোট দিতে বলছেন? হ্যাঁ, আপনি কেন বলছেন টিএমসি কে ভোট দিতে? আপনার এমপ্লয়মেন্ট নাম্বার ব্যাচ কই? এমপ্লয়মেন্ট নাম্বার ব্যাচ কই আপনার? হ্যাঁ, আপনি কি ভেবেছেন দালালি করবেন টিএমসি? কি ভেবেছেন আপনি টিএমসি কে ভোট দিতে বলছেন? সালা মেয়ের দোষটা করে দেবো চোরের বাচ্চা। ಮತ್ತೊಂದು ಇದೇ ರೀತಿಯ ಗೂಂಡಾಗಿರಿಯ ವಿಡಿಯೋ ನೋಡಿ ಸ್ನೇಹಿತರೆ. ಇದು ಕಥಲ್ ಬೇರಿಯಾ ಅನ್ನುವಂಥ ಜಾಗದಲ್ಲಿ ಬಾಸಂತಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಬಿ ಜೆ ಪಿ ಕ್ಯಾಂಡಿಡೇಟ್ ವಿಕಾಸ್ ಸರ್ದಾರ್ ಅನ್ನುವಂಥ ಕಾರನ್ನು ಇವರು ಅಟ್ಯಾಕ್ ಮಾಡಿದ್ದಾರೆ. ಅಭ್ಯರ್ಥಿಗಳೇ ಬೂತಿಂದ ಬೂತ್ಗೆ ಓಡಾಡದೇ ಇರುವಂತಹ ಪರಿಸ್ಥಿತಿ ಪಶ್ಚಿಮ ಬಂಗಾಳದ 2ನೇ ಹಂತದ ಚುನಾವಣೆಗಳಲ್ಲಿ ಕಂಡು ಬರ್ತಾ ಇದೆ. ನಾನು ಮೊದಲೇ ಹೇಳಿದಾಗೆ ಇದು ಮಮತಾ ಬ್ಯಾನರ್ಜಿಯವರ ಭದ್ರಕೋಟೆಯ ಕ್ಷೇತ್ರಗಳು. ಈ ದೃಶ್ಯಗಳು ಏನು ನೋಡಿದ್ರಿ, ಇವು ಇಲ್ಲಿಯವರೆಗೆ ನಮಗೆ ಸಿಕ್ಕಂಥ ದೃಶ್ಯಗಳು. ಈ ವಿಡಿಯೋ ಮಾಡುವ ಹೊತ್ತಿಗೆ ಇದಾದ ನಂತರದಲ್ಲಿ ಇನ್ನಷ್ಟು ವಿಡಿಯೋಗಳು ಬರಬಹುದು. ಇದನ್ನು ನಾನು ನಿಮ್ಮ ಮುಂದಿಡುವ ಪ್ರಯತ್ನ ಯಾಕೆ ಮಾಡಿದೆ ಅಂತಂದರೆ, ಪಶ್ಚಿಮ ಬಂಗಾಳದ ಚುನಾವಣೆ ಅಂತಂದರೆ ಎಷ್ಟರ ಮಟ್ಟಿಗೆ ಟೆನ್ಷನ್ ಇರುತ್ತೆ, ಎಷ್ಟರ ಮಟ್ಟಿಗೆ ಆತಂಕ ಇರುತ್ತೆ, ಮತದಾರರಲ್ಲಿ ಭಯ ಎಷ್ಟಿರುತ್ತೆ ಅನ್ನೋದು ಈ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಆದಾಗ್ಯೂ ಈ ಬಾರಿ ಆಲ್ಮೋಸ್ಟ್ ಶಾಂತಿಯುತವಾಗಿ ಮತದಾನ ಆಯಿತು ಅಂತಲೇ ಹೇಳಬೇಕು, ಥ್ಯಾಂಕ್ಸ್ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ.